ನಮಸ್ಕಾರ ನ್ಯೂಸ್ 10 AM ಸ್ವಾಗತ. ನಾನು ಪೃಥ್ವಿರಾಜ್ ಹರನಹಳ್ಳಿ. ದಸರಾ ವೇದಿಕೆಯಲ್ಲಿ ನಿವೇದಿತಾಗೆ ಚಂದನ್ ಪ್ರಪೋಸ್. ದಸರಾ ವೇದಿಕೆ ದುರ್ಬಳಕೆ ಅಂತ ಸಾರ್ವಜನಿಕರು ಕೂಡ ಕಿಡಿಕಾರ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಟ್ರಾಲ್ ಕೂಡ ಆಗ್ತಾ ಇರುವಂತದ್ದು. ನಿನ್ನೆ ದಸರಾ ವೇದಿಕೆಯಲ್ಲಿ ನಿವೇದಿತಾಗೆ ರ್ಯಾಪರ್ ಚಂದನ್ ಶೆಟ್ಟಿ ಪ್ರಪೋಸ್ ಅನ್ನ ಮಾಡಿರುವಂತದ್ದು. ಹಾಗೆ ಉಂಗುರವನ್ನ ತೊಡಿಸಿದ್ರು. ಎಂಗೇಜ್ಮೆಂಟ್ ಆದ ರೀತಿಯಲ್ಲಿ ಅದ್ದೂರಿಯಾದಂತ ಒಂದು ವೇದಿಕೆಯಲ್ಲಿ ಈ ಒಂದು ಘಟನೆ ಆಗಿದ್ದಂತ ವಿಚಾರ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಟೀಕೆಗೆ ವ್ಯಕ್ತವಾಗ್ತಾ ಇರುವಂತದ್ದು ಗುರಿಯಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಟ್ರಾಲ್ ಕೂಡ ಆಗ್ತಾ ಇರುವಂತದ್ದು. ಇನ್ನೊಂದ್ ಕಡೆ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ, ನಮಗೆ ಶಾಕ್ ಆಗಿದೆ, ಜನರ ಅಭಿಪ್ರಾಯಗಳೇ ಬೇರೆ, ನಮಗೆ ಖುಷಿ ಆಗಿದೆ ಹೀಗಂತ ಮಾತನಾಡಿರೋದು ನ್ಯೂಸ್ 18ಗೆ ನಿವೇದಿತಾ ತಂದೆ ರಮೇಶ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಾವು ನಿರೀಕ್ಷೆ ಮಾಡಿರಲಿಲ್ಲ, ಶಾಕ್ ಆಯ್ತು ಅಂತ ಒಂದ್ ಕಡೆ ಹೇಳಿದ್ರೆ, ಇನ್ನೊಂದ್ ಕಡೆ ಜನರ ಅಭಿಪ್ರಾಯಗಳೇ ಬೇರೆ, ನಮಗೆ ಖುಷಿ ಆಗಿದೆ ಅಂತ ಹೇಳಿದ್ದಾರೆ. ಅದು ಶಾಕ್ ಆಗಿದ್ದು ಇವರು ಎಂಗೇಜ್ಮೆಂಟ್ ಆದಂತ ವಿಚಾರ, ಪ್ರಪೋಸ್ ಅನ್ನ ಮಾಡಿದಂತ ವಿಚಾರ ಆ ವೇದಿಕೆಯಲ್ಲಿ. ಇನ್ನೊಂದ್ ಕಡೆ ಪ್ರಶ್ನೆಯನ್ನ ಮಾಡಿದ್ರು ನಮ್ಮ ಪ್ರತಿನಿಧಿ, ಸರ್ ಇಲ್ಲಿ ಈ ಒಂದು ಸ್ಟೇಜ್ ಅನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ಸರಿ ಅಂತ ಕೇಳ್ತಿದ್ದ ಹಾಗೆ ಅದರ ಜನರ ಅಭಿಪ್ರಾಯ ಕೆಲವರದ್ದು ಬೇರೆ ಇರುತ್ತೆ, ನಮಗಂತೂ ಖುಷಿ ಕೊಟ್ಟಿದೆ ಅಂತ ಇನ್ನೊಂದ್ ಕಡೆ ಹೇಳಿದ್ದಾರೆ. ಇವರೆಲ್ಲರ ಸಾಕ್ಷಿಯಾಗಿ ನಿವಿ ಐ ಆಮ್ ಟೆಲ್ಲಿಂಗ್ ಯು, I love you, Nivi. Will you marry me? Yes, I'll marry you. Left or right? Right hand. Oh my God. ನೋಡಿದ್ರಲ್ಲ ಈ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಟ್ರಾಲ್ ಆಗ್ತಾ ಇರುವಂತದ್ದು. ಮೈಸೂರು ದಸರಾದ ವೇದಿಕೆಯನ್ನ ಬಳಸ್ಕೊಳ್ಬೇಕಾಗಿತ್ತ ಇದಕ್ಕೆ ಅಂತ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತದೆ. ಇನ್ನೊಂದ್ ಕಡೆ ಮುಂದಿನ ವರ್ಷ ಯುವ ದಸರಾದಲ್ಲಿ ಬೀಗರ ಊಟ ಹಾಕ್ಸ್ಬಿಡಿ, ಈಗ ಹೆಂಗಿದ್ರು ಎಂಗೇಜ್ಮೆಂಟ್ ಆಗಿದೆ, ಜಂಬೂ ಸವಾರಿಲಿ ಮದುವೆ ಮಾಡ್ಕೊಂಡ್ಬಿಡಿ, ಆಹಾರ ಮೇಳದಲ್ಲಿ ಊಟ ಹಾಕ್ಸ್ಬಿಡಿ, ಈ ರೀತಿಯಾಗಿ ಟ್ರಾಲ್ ಅನ್ನ ಮಾಡ್ಲಾಗ್ತಾ ಇದೆ. ಚಂದನ್ ಶೆಟ್ಟಿ ನಿವೇದಿತಾಗೆ ಪ್ರಪೋಸ್ ಮಾಡಿದಂತ ವಿಡಿಯೋ ವೈರಲ್ ಆಗೋದ್ರ ಜೊತೆಗೆ ಟೀಕೆಗೂ ಕೂಡ ಗುರಿಯಾಗ್ತಾ ಇದೆ. ಹಾಗೆ ದಸರಾ ಉಪಸಮಿತಿಯ ಬಗ್ಗೆನೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಚಂದನ್ ಶೆಟ್ಟಿ ಪ್ರಪೋಸ್ ಮಾಡಿದ್ದು ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿದೆ. ರೆಡಿ ಸರ್, ಪ್ರೀತಿ ಅನ್ನೋದು ಹುಟ್ಟೋದು ಯಾವಾಗ ಅಂತ ಹೇಳಿದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಸರ್. ಸೊ ಯಾವತ್ತು ಪರಸ್ಪರ ಒಂದು ಕಪಲ್ಗೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಆಗುತ್ತೆ, ಸೊ ಆವಾಗ ಅಲ್ಲೊಂದು ಪ್ರೀತಿ ಅನ್ನೋದು ಹುಟ್ಟುತ್ತೆ. ಸೊ ಅದೇ ರೀತಿ ನನ್ನ ಮತ್ತು ನಿವೇದಿತಾ ಮಧ್ಯದಲ್ಲೂ ಅದೇ ಆಗಿದ್ದು. ಸೊ ಬಿಗ್ ಬಾಸಲ್ಲಿ ಇದ್ದಾಗ 105 ದಿವಸ ನಾವು ಕಂಟಿನ್ಯೂಸ್ ಆಗಿ 105 ದಿನ ಒಂದು ಕಾಂಪೌಂಡ್ ಬಿಟ್ಟು ನಾವೆಲ್ಲೂ ಹೋಗೇ ಇಲ್ಲ. ಸೊ ಬೆಳಗ್ಗೆ ಎದ್ರೇನೂ ನಾವು ನೋಡಬೇಕು, ರಾತ್ರಿ ಮಲಗೋಕ್ಕಿಂತ ಮುಂಚೆ ನೋಡಬೇಕು. ಸೊ ಆ ಥರ ಒಂದು ಪರಿಸ್ಥಿತಿಯಲ್ಲಿ ನಾವು 105 ದಿನ ಕಳೆದ್ವಿ. ಸೊ ಅದಾದಮೇಲೆ ನಮ್ಮಿಬ್ಬರಲ್ಲಿ ಒಂದು ಸ್ಟ್ರಾಂಗ್ ಫ್ರೆಂಡ್ಶಿಪ್ ಇತ್ತು. ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು, ನಾನು ಅವ್ರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ಸೊ ಈ ಒಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದರೆ, ಈ ಪ್ರಾಬಬ್ಲಿ ನಿವೇದಿತಗಿಂತ ಬೆಸ್ಟ್ ಹುಡುಗಿ ನನಗೆ ಇನ್ಯಾರೂ ಸಿಗೋದಿಲ್ಲ ಅನ್ನೋದೊಂದು ನನಗೆ ಕನ್ಫರ್ಮ್ ಆಯಿತು. ಸೊ ಅದಾದ ನಂತರ ನೆನ್ನೆ ಆ ವಿಚಾರನ, ಈ ಒಂದು ವಿಚಾರ ಆ್ಯಕ್ಚುಲಿ ರೂಮರ್ಸ್ ಆಗಿ ಕೂಡ ತುಂಬ ಹರಡಿತ್ತು. ಸಾಕಷ್ಟು ಟ್ರಾಲ್ ಪೇಜ್ಗಳಾಗಿರ್ಬೋದು, ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಒಂದು ವದಂತಿ ಕೂಡ ಹರಡಿತ್ತು, ಹಿಂಗೆ ನಿವೇದಿತಾ ಮತ್ತು ಚಂದನ್ ಅವ್ರು ಮದುವೆ ಆಗ್ತಾರೆ ಅಂತ. ಸೊ ಆ ಒಂದು ವದಂತಿಗೆ ಒಂದು ಫೈನಲ್ ಆಗಿ ಒಂದು ಕ್ಲೈಮ್ಯಾಕ್ಸ್ ಕೊಡಬೇಕು ಅಂತ ಇತ್ತು. ಅದು ನಿನ್ನೆ ಒಂದು ಒಳ್ಳೆ ಸಂದರ್ಭ ಸಿಕ್ತು, ಅದಕ್ಕೋಸ್ಕರ ನಾನು ಎಲ್ಲರಿಗೂ ಒಂದು ವೇದಿಕೆನ ಯಾಕೆ ಬಳಸ್ಕೊಳ್ಬೇಕು ಅಂತ ಬಳಸ್ಕೊಳ್ಳೋದು ಎಷ್ಟು ಸರಿ ಅಂದರೆ ಬಳಸ್ಕೊಂಡೆ ಅನ್ನೋ ವಿಚಾರನೇ ನನಗೆ ಯಾಕೋ ನನಗೆ ಅದನ್ನು ಇದು ಮಾಡ್ಕೊಳಕ್ಕಾಗ್ತಿಲ್ಲ. ಬಿಕಾಸ್ ನಾನು ಒಂದು ಮದುವೆ ಆಗುವಂಥ ಒಂದು ವಿಚಾರ ಒಂದು ಒಳ್ಳೆ ಸುದ್ದಿ, ಮದುವೆ ಅನ್ನೋದೇ ಒಂದು ಒಳ್ಳೆ ಕಾರ್ಯ. ಸೊ ಮದುವೆ ಆಗ್ತಿದ್ದೀವಿ ಅನ್ನೋದನ್ನ ಸಾರ್ವಜನಿಕವಾಗಿ ಹೇಳ್ಕೊಳ್ಳೋದು ತಪ್ಪು ಅಂತ ನನಗೆ ಅನಿಸ್ಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಆ ಕಾರ್ಯಕ್ರಮಕ್ಕೆ ಬಂದವರೆಲ್ಲ ನನ್ನ ಇಷ್ಟಪಟ್ಟು ನನ್ನ ಕಾರ್ಯಕ್ರಮನ ನೋಡಿ ಎಂಜಾಯ್ ಮಾಡಲಿಕ್ಕೆ ಬಂದಂತಹ ಆಡಿಯನ್ಸ್ಗಳು. ಸೊ ಅಷ್ಟು ಜನ ನನ್ನ ಒಂದು ಈ ವಿಚಾರ ಹೇಳಿದಾಗ ಅವರೊಂದು ಹರಿಸ್ತಾರಲ್ಲ, ಒಂದು ಆಶೀರ್ವಾದ ಮಾಡ್ತಾರಲ್ಲ, ಆಶೀರ್ವಾದ ನನಗೆ ಖಂಡಿತವಾಗ್ಲೂ ಬೇಕಿತ್ತು, ಆ ಒಂದು ಪ್ರೀತಿ ನನಗೆ ಬೇಕಿತ್ತು. ಸೊ
ಆ ಒಂದು ಪ್ರೀತಿನ ಪಡ್ಕೊಳ್ಳಿಕ್ಕೆ ನಾನು ಆ ಒಂದು ಕೆಲಸನ ಮಾಡಿದೆ. ನಿವೇದಿತ ಅವರಿಗೆ ನಾನು ಪ್ರಪೋಸ್ ಮಾಡಿದೆ ಆ್ಯಂಡ್ ನಾವು ಇವ್ರು ಮದುವೆ ಆಗ್ತಿರುವಂಥ ಒಂದು ವಿಚಾರನ ಎಲ್ಲರಿಗೂ ಸಾರ್ವಜನಿಕವಾಗಿ ಹೇಳಿಕೆ. ಈ ವಿಚಾರ ನಿವೇದಿತನೂ ಸೇರಿದಂತೆ ಎಲ್ಲರಿಗೂ ಸರ್ಪ್ರೈಸ್ ಅದು. ಬಟ್ ನಿಮ್ಮ ಪ್ಲಾನ್ ಯಾವಾಗಿಂದ ಆಗಿದೆ? ಇದೇ ವೇದಿಕೆಯಲ್ಲಿ ಮಾಡಬೇಕು? ಸತ್ಯವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ನಿನ್ನೆ ಬೆಳಗ್ಗೆ ಆಗಿದೆ ಪ್ಲಾನ್ ಇದು. ಸೊ ನಾನು ಬೇರೆ ರೀತಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಯುವ ದಸರಾ ನಾನು ಮೈಸೂರಿನಲ್ಲಿ ಓದಿ ಹುಟ್ಟಿ ಬೆಳೆದಂಥವನು ನಾನು. ಆ್ಯಂಡ್ ನಿವೇದಿತ ಅವರು ಅಷ್ಟೇ, ಅವರು ಮೈಸೂರಲ್ಲೇ ಇದ್ದವರು. ಅವರು ನನ್ನ ಕರಿಯರ್ ಕೂಡ ಸ್ಟಾರ್ಟ್ ಆಗಿದ್ದು ಮೈಸೂರಲ್ಲೇ. ಮೈಸೂರು ಜನರ ಪ್ರೀತಿ ಆಶೀರ್ವಾದದಿಂದನೇ ನಾನು ಆ್ಯಕ್ಚುಲಾಗಿ ನನ್ನ ಕರಿಯರ್ನ ಸ್ಟಾರ್ಟ್ ಮಾಡಿದ್ದು. ಸೊ ಮೈಸೂರಿನಲ್ಲಿ ಈ ವಿಚಾರನ ಹೇಳ್ಕೊಳ್ಳೋದು ನನಗೆ ತುಂಬ ಸೂಕ್ತ ಅಂತ ಅನಿಸ್ತು. ಸೊ ಹಾಗಾಗಿ ನಾನು ಹೇಳ್ಕೊಂಡಿದ್ದೆ. ಪ್ರಪೋಸ್ ನೀವೇ ಮಾಡಿದ್ರಿ, ಎಲ್ರಿಗೂ ಗೊತ್ತಿತ್ತು. ಯಾವಾಗ ಲವ್ ಮಾಡಿ ಲಾಸ್ಟ್ ಇಯರ್ ವಿಡಿಯೋಗಳಲ್ಲೂ ಲೈವಲ್ಲಿ ನೀವು ಹೇಳಿದ್ರಿ ಬೆಸ್ಟ್ ಫ್ರೆಂಡ್ಸು ನಮ್ಮ ಮಧ್ಯೆ ಏನೂ ಇಲ್ಲ ಅಂತ. ಸೊ ಅದಕ್ಕೆ ಅದೇ ಬೆಸ್ಟ್ ಫ್ರೆಂಡ್ಸ್ ಅಂತ ನಾನು ಅದನ್ನೇ ಹೇಳಿದ್ನಲ್ಲ, ಯಾವತ್ತೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಒಬ್ಬ ಕಪಲ್ ಮಧ್ಯದಲ್ಲಿ, ಅಲ್ಲಿ ಒಂದು ಪ್ರೀತಿ ಅನ್ನೋದು ಹುಡ್ಕೊಳ್ಳೋದು ಸಹಜ ಅದು. ಸೊ ನಮ್ಮ ಮಧ್ಯದಲ್ಲೂ ಹಾಗೆ ಇತ್ತು, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವಿದ್ವಿ. ಹಾಗೆ